ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ನಿಕ್ಕಿ ಸ್ಪೆಷಲ್. ಇವತ್ತು ನಾನು ಹೋಟೆಲ್ಗಳಲ್ಲಿ ಸ್ಟಾರ್ಟರ್ ಆಗಿ ತೆಗೆದುಕೊಳ್ಳುವಂತಹ ಮಸಾಲ ಪಾಪಡ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್: ಮಸಾಲ ಪಾಪಡ್, ಚಿಕ್ಕದಾಗಿ ಹೆಚ್ಚಿದ ಈರುಳ್ಳಿ, ಚಿಕ್ಕದಾಗಿ ಹೆಚ್ಚಿದ ಟೊಮೆಟೊ, ಉಪ್ಪು, ಅಚ್ಚ ಖಾರದ ಪುಡಿ, ಚಾಟ್ ಮಸಾಲ, ಆಮ್ಚೂರ್ ಪೌಡರ್, ಎಣ್ಣೆ, ಮಸಾಲ ಕಾಂಗ್ರೆಸ್ ಕಡಲೆ ಬೀಜ, ಸೇವು, ಕೊತ್ತಂಬರಿ ಸೊಪ್ಪು. ಮೊದಲು ಬಿಸಿಯಾದ ತವಾಗೆ, ಈ ತವಾ ಫ್ಲಾಟ್ ಆಗಿರಬೇಕು. ಇದಕ್ಕೆ ನಾವು ಮಸಾಲ ಪಾಪಡನ್ನು ಹಾಕಿದ್ದೀನಿ. ಇದನ್ನು ಟಿಶ್ಯೂನ ಸಹಾಯದಿಂದ ಈ ಥರ ಪ್ರೆಸ್ ಮಾಡ್ತಾ ಇರಬೇಕು. ಈ ಥರ ಪ್ರೆಸ್ ಮಾಡ್ತಾ ನಾನು ರೋಸ್ಟ್ ಮಾಡ್ತಾ ಇದ್ದೇನೆ. ಈ ಫ್ಲ್ಯಾಟ್ ಆದ ತವಾ ತೆಗೆದುಕೊಂಡ್ರೆ ಈ ಥರ ಫೋಲ್ಡ್ ಆಗೋದಿಲ್ಲ, ಫ್ಲ್ಯಾಟ್ ಆಗೇ ಇರುತ್ತೆ ಮಸಾಲ ಪಾಪಡ್. ನೋಡಿ ಎಷ್ಟು ನೀಟಾಗಿ ಎಲ್ಲ ಕಡೆ ರೋಸ್ಟ್ ಆಗ್ತಾ ಇದೆ. ಈಗ ಮಸಾಲ ಪಾಪಡ್ ನೀಟಾಗಿ ರೋಸ್ಟ್ ಆಗಿದೆ. ಇದನ್ನು ಒಂದು ಪ್ಲೇಟಲ್ಲಿ ತೆಗೆದುಕೊಳ್ಳೋಣ. ಮೊದಲು ಮಸಾಲ ಪಾಪಡ್ಗೆ ಆಯಿಲನ್ನು ಅಪ್ಲೈ ಮಾಡ್ಕೊಳ್ಳೋಣ. ಎಲ್ಲ ಕಡೆ ರೌಂಡಾಗಿ ಆಯಿಲನ್ನು ಅಪ್ಲೈ ಮಾಡಬೇಕು. ಆಯಿಲ್ ಅಪ್ಲೈ ಮಾಡೋದೇನಕ್ಕಂದರೆ ನೀಟಾಗಿ ಮಸಾಲ ಇದಕ್ಕೆ ಹಿಡ್ಕೊಳ್ಬೇಕು. ಆಯಿಲ್ ಅಪ್ಲೈ ಮಾಡಾಗಿದೆ. ಮೊದಲು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ಈಕ್ವಲ್ ಆಗಿ ಈರುಳ್ಳಿ ಹಾಕ್ತಾ ಇದ್ದೀನಿ. ನಂತರ ಆ್ಯಪಲ್ ಟೊಮೆಟೊ ಚಿಕ್ಕದಾಗಿ ಹೆಚ್ಕೊಂಡಿರುವಂಥದ್ದು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಕಾಂಗ್ರೆಸ್ ಮಸಾಲೆ ಕಡಲೆಕಾಯಿ ಬೀಜನ ಹಾಕ್ತಾ ಇದ್ದೀನಿ. ಮಸಾಲ ಕಾಂಗ್ರೆಸ್ ಕಡಲೆ ಬೀಜ ಹಾಕೋದ್ರಿಂದ ಇನ್ನೂ ಟೇಸ್ಟ್ ಜಾಸ್ತಿ ಆಗಿರುತ್ತೆ ಹಾಗೂ ತುಂಬ ಕ್ರಿಸ್ಪಿಯಾಗಿರುತ್ತೆ. ಇವಾಗ ಸೇವನ್ನು ಹಾಕ್ತಾ ಇದ್ದೀನಿ. ಸೇವ್ ಕೂಡ ಅಷ್ಟೇ ತುಂಬ ಕ್ರಿಸ್ಪಿಯಾಗಿರುತ್ತೆ. ಅಚ್ಚ ಖಾರದ ಪುಡಿ 1-2 ಚಿಟಿಕೆ ಸಾಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಉಪ್ಪು ಹಾಕಿದರೆ ಸಾಕಾಗುತ್ತೆ. ಆಲ್ರೆಡಿ ಪಾಪಡ್ ಕೂಡ ಸಾಲ್ಟಿ ಆಗಿರುತ್ತೆ. ಚಾಟ್ ಮಸಾಲ, ಆಮ್ಚೂರ್ ಪೌಡರ್, ಕೊನೆಯದಾಗಿ ಚಿಕ್ಕದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ಮಸಾಲ ಪಾಪಡ್ ರೆಡಿಯಾಗಿದೆ. ಇದನ್ನು ನಾವು ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಈಗ ಕ್ರಿಸ್ಪಿಯಾದ ಮಸಾಲ ಪಾಪಡ್ ಸವಿಯಲು ಸಿದ್ಧವಾಗಿದೆ.